ಹಲೋ ಮೈ ಕುಚಿಕಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ನಾವು ರೆಸ್ಟೋರೆಂಟಲ್ಲಿ ಹೋಟೆಲೆಲ್ಲ ಹೋದಾಗ ಸಾಂಬಾರು ನೋಡಿ ಅಂದರೆ ಫುಲ್ ಫಿದಾ ಆಗಿ ಹೋಗ್ಬಿಟ್ಟಿರ್ತೀವಿ. ಏನು ಪುಡಿ ಹಾಕಿ ಮಾಡ್ತಾರೆ, ಈ ರೇಂಜಿಗೆ ಸಾಂಬಾರು ಇರುತ್ತೆ ಅಂತ ಯೋಚನೆ ಮಾಡಿರ್ತೀರಾ. ಹೌದು, ಅದೇ ಸ್ಟೈಲಲ್ಲಿ ಅದೇ ಥರ ಟೇಸ್ಟಲ್ಲಿ ಒಂದು ಸೂಪರ್ ಆಗಿರೋ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋಗೆ ಹೋಗೋಣ. ವಿಡಿಯೋಗೆ ಹೋಗಿನ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಯ್, ನಾನು ನಿಮ್ಮ ವಾಣಿ, ನನ್ನ ಕಿಚನ್ಗೆ ಸ್ವಾಗತ. ಸೊ ಇದು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕೊಟ್ಟಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ನೀವು 1 kgಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕೊಬೋದು. ಇಲ್ಲಿ 50 ಗ್ರಾಮ್ ಅಷ್ಟು ಧನಿಯಾ ತಗೊಂಡಿದ್ದೀನಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಸ್ಮೆಲ್ ಬರೋವರೆಗೂ ಹುರ್ಕೊಬೇಕು. ಒಂದು 1 ನಿಮಿಷ ಅಂದರೆ 2 ನಿಮಿಷವರೆಗೂ ಹುರಿದ್ರೆ ಸಾಕಾಗುತ್ತೆ. ಇದನ್ನು ಸಪ್ರೇಟಾಗಿ ನಾನು ಎತ್ತಿಟ್ಕೊತಾ ಇದ್ದೀನಿ. ಅದೇ ಥರ ನೆಕ್ಸ್ಟ್ ನಾವು ಬಂದುಬಿಟ್ಟು ತೂರ್ ದಾಲ್, ಹಾಗಂದರೆ ನಾವು ಅಡುಗೆಗೆ ಬಳಸ್ತೀವಲ್ಲ ಬೇಳೆ, ಆ ಬೇಳೆ ತೊಗರಿಬೇಳೆ ಒಂದು 2 ಟೀ ಸ್ಪೂನಷ್ಟು ತೊಗೊತಾ ಇದ್ದೀನಿ. 50 ಗ್ರಾಮ್ ಧನಿಯಾಗೆ 2 ಟೀ ಸ್ಪೂನಷ್ಟು ತೊಗರಿಬೇಳೆ ಕರೆಕ್ಟಾಗಿರುತ್ತೆ. ಅದನ್ನು ಈ ರೀತಿ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು. ನೆಕ್ಸ್ಟು ಕಡಲೆಬೇಳೆ, ಅದು ಕೂಡ 2 ಟೀ ಸ್ಪೂನು, ಮತ್ತು ಉದ್ದಿನಬೇಳೆ 2 ಟೀ ಸ್ಪೂನು. ಉದ್ದಿನಬೇಳೆ ಯಾಕೆ ಹಾಕ್ತೀವಂತ ಹೇಳಿದ್ರೆ ಸಾರು ಸ್ವಲ್ಪ ಗಟ್ಟಿ ಬರಲಿ ಅಂತ. ಈ ಥರ 1 ರಿಂದ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ನೀವು ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಜೀರಿಗೆ, ಇದು ಕೂಡ 2 ಟೀ ಸ್ಪೂನಷ್ಟು ತಗೊಳ್ಳಿ. ಆಲ್ಮೋಸ್ಟ್ ಇದು 5 ಗ್ರಾಮ್ ಇರುತ್ತೆ. ಸೊ ಜೀರಿಗೆ ಇರೋದ್ರಿಂದ ವೆಯ್ಟ್ ಕಮ್ಮಿ ಬರುತ್ತೆ, ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಜೀರಿಗೆ ಆಲ್ರೆಡಿ ಬಿಸಿಯಾಗಿರುತ್ತೆ, ಸ್ವಲ್ಪ ಬಿಸಿಯಾದರೆ ಸಾಕು, ಜಾಸ್ತಿ ಸಿಡಿಯೋದೇನು ಬೇಕಾಗಿಲ್ಲ. ಸೊ ಸ್ವಲ್ಪ ಬಿಸಿಯಾಗಿದ ತಕ್ಷಣ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ 1 ಟೀ ಸ್ಪೂನಷ್ಟು ಮೆಂತ್ಯ, ಇದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಈ ಥರ, ಆವಾಗ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಫೈನಲ್ ಆಗಿ ಅಕ್ಕಿ, ನೀವು ಮನೇಲಿ ಬಳಸುವಂಥ ಯಾವುದೇ ಅಕ್ಕಿ ಆದರೂ ಓಕೆನೆ, ಅದು ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡು, ಸೊ ಅಕ್ಕಿ ಹೆಂಗೆ ಹುರಿಬೇಕಂತ ಗೊತ್ತಲ್ಲ ನಿಮಗೆ, ಒಂದು ಸ್ವಲ್ಪ ಒಂದು ನಿಮಿಷವರೆಗೂ ಮೀಡಿಯಂ ಫ್ಲೇಮಲ್ಲಿ ಅದೇ ಹೀಟಲ್ಲಿ ಹುರಿದ್ರೆ ಕರೆಕ್ಟಾಗಿರುತ್ತೆ. ಅಷ್ಟೇ. ಇದಾದ ನಂತರ ನಾವು ಮೆಣಸಿನ್ಕಾಯಿ, 50 ಗ್ರಾಮ್ ಧನಿಯಾಗೆ ಇಲ್ಲಿ 50 ಗ್ರಾಮ್ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಲರಿಗೋಸ್ಕರ 15 ಗ್ರಾಮ್ ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಬೇಡ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ಘಾಟಾಗಬಾರ್ದು ಅಂತೇಳಿ ಅರ್ಧ ಟೀ ಸ್ಪೂನಷ್ಟು ಆಯಿಲ್ ಬಿಟ್ಟು ಅದೇ ಬಿಸಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೊಳ್ಳಿ ಸಾಕು. ನಿಮಗೆ ಈ ಥರ ಸಪ್ರೇಟ್ ಫ್ರೈ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ನಾನು ಹೇಳಿರೋ ಅಳತೆಯಲ್ಲಿ ನಾನು ಕರೆಕ್ಟಾಗಿ ಒಂದು ದೊಡ್ಡ ತಟ್ಟೆನಲ್ಲಿ ಹಾಕಿ ಹಳ್ಬಿಟ್ಟು ಈಗ ಹೊಡಿತಿರೋ ಬಿಸಿಲಲ್ಲಿ ಹೋಗಿ ಒಂದು ಡೇ ಫುಲ್ಲ ಒಣಗಾಕ್ಬಿಟ್ರೆ ಸಾಕಾಗುತ್ತೆ. ಈ ಥರ ಹುರ್ಕೊಳ್ಳೋದೇನು ಬೇಕಾಗಿಲ್ಲ. ನಾನಿಲ್ಲಿ ಫಸ್ಟು ಚೆನ್ನಾಗಿ ಆರಿದ ನಂತರ ಮೆಣಸಿನ್ಕಾಯಿ ಮಾತ್ರ ಈ ಥರ ಫಸ್ಟು ರುಬ್ಕೊಂಬಂದ್ಬಿಡ್ತೀನಿ. ಆಮೇಲೆ ಧನಿಯಾ ಬೇಳೆ ಐಟಮ್ಸ್ ಎಲ್ಲ ಹುರಿದಿಕ್ಕಿದ್ವಲ್ಲ ಅದನ್ನು ಹಾಕ್ಬಿಟ್ಟು ರುಬ್ಕೊಬೇಕು. ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಅರಿಶಿದ ಬೋಟ್ ಸಿಕ್ಕಿದ್ರೆ ಅದನ್ನು ಕೂಡ ಹುರಿದು ನೀವು ಹಾಕ್ಕೊಬೋದು. ಅರ್ಧ ಟೀ ಸ್ಪೂನಷ್ಟು ಇಂಗು, ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಬನ್ನಿ. ಅರಿಶಿನ ಪುಡಿ ನಾನು ಹೇಳ್ದಂಗೆ ಅರಿಶಿನದ ಬೋಟ್ ಸಿಗುತ್ತೆ. ಆ ಥರ ನಿಮ್ಗೆ ಏನಾದರೂ ಅರಿಶಿನದ ಬೋಟ್ ಸಿಕ್ತು ಅಂದರೆ ನೀವು 1 kg 2 kg ಮಾಡಬೇಕಾದ್ರೆ ಅರಿಶಿನದ ಬೋಟ್ನ ನೀವು ಫ್ರೈ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಅಷ್ಟೇ, ಈ ರೇಂಜಿಗೆ ಫೈನಾಗಿ ರುಬ್ಬಿದ್ರೆ ಸಾಕು. ರುಬ್ಬಿದ ತಕ್ಷಣ ಯಾವುದು ಬಾಟ್ಲಲ್ಲಿ ಹಾಕಿ ನೀವು ಸ್ಟೋರ್ ಮಾಡಬೇಡಿ, ಸ್ವಲ್ಪ ಹೀಟ್ ಕಮ್ಮಿ ಆಗೋಕ್ಕೆ ಬಿಡಿ. ಈ ಥರ ತಟ್ಟೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹರಡ್ಬಿಟ್ಟು ಒಂದು 10 ನಿಮಿಷ ಆದ ನಂತರ ನಾವು ಸ್ಟೋರ್ ಮಾಡ್ಕೊಬೋದು. ನಾನಿಲ್ಲಿ ನಮ್ಮ ಮನೇಲಿ ಖಾಲಿಯಾಗಿರೋಂಥ ಸನ್ರೈಸ್ ಕಾಫಿ ಪೌಡ್ರ್ ಬಾಟಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ಈ ಥರ ಯೂಸ್ ಮಾಡ್ತೀರಂತ ಕಮೆಂಟ್ ಮಾಡಿ ನೋಡೋಣ. ಸಾಂಬಾರು ಪುಡಿ ರೆಡಿಯಾಗಿದೆ. ಈ ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ಸಾಂಬಾರು ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.